सद्गुरुनाथ माधवानंद प्रभु की जय। राजाधिराज सद्गुरुनाथ गुरुपुत्रेश्वर महाराज की जय। राजाधिराज सद्गुरुनाथ जगन्नाथ महाराज की जय। सद्गुरुनाथ बसवेश्वर महाराज की जय। ಪ್ರತಿ ವರ್ಷದಂತೆ ಪೂಜಾನವಾಡಿ ಗ್ರಾಮದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ ಸಪ್ತಾಹ ಇವತ್ತು ಮಂಗಲಮಯ ಸಮಯ. ಎಲ್ಲ ಈ ಒಂದು ಬ್ರಹ್ಮ ವೇದಿಕೆ ಮೇಲೆ ಇಲ್ಲಿಯವರೆಗೆ ಸಾಕಷ್ಟು ಅನುಭಾವಿಗಳು ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿ ಇಲ್ಲೆಲ್ಲ ಯಕ್ಕಂಚಿ ಗುರುದೇವ ಆಶ್ರಮದ ಗುರುಪಾದ ಶ್ರೀಗಳನ್ನು ತಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ಮಾಡಿದ್ದಾರೆ. ಅದರಂತೆ ತಮ್ಮ ಸಮೀಪದ ಬೀಳೂರ ವಿರಕ್ತ ಮಠದ ಪೂಜ್ಯರು ಇಲ್ಲಿಯವರೆಗೆ ಬಹಳ ಅತ್ಯಂತ ಮಹತ್ವದ ವಿಷಯ ಹೇಳ್ತಾರಲ್ಲ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂತರಿ. ಹಂಗೆ ನಾ ಯಾರು ಎದುರಿಸೋದಾಗಿ ಬಂದಿನಿ, ಏನು ಮಾಡಬೇಕಾಗಿತ್ತು ಅನ್ನೋದನ್ನು ತಿಳ್ಕೋ ಅರಿಯನಂತ ಹೇಳಿ ಸಾಕಷ್ಟು ಪ್ರತಿಯೊಬ್ಬರ ಮನ ಮುಟ್ಟುವಂಗೆ ಎಲ್ಲರಿಗೂ ತಿಳ್ಕೊಳ್ಳುವಂಗೆ ಸುಂದರವಾಗಿ ನಮಗೆಲ್ಲ ಆಶೀರ್ವಚನ ಮಾಡಿದ್ದಾರೆ. ಸಮಯ 2 ಗಂಟೆ ಸಮೀಪಿಸಲಾಗತೈತಿ, ಬಿಸಿಲು ಬಹಳ. ಆದ್ದರಿಂದ ಈ ಸಂಪ್ರದಾಯ ಗುರು ಪರಂಪರೆ ಅವರೆಲ್ಲ 12ನೇ ಶತಮಾನದಲ್ಲಿ ಬಸವಣ್ಣವರು ಅವ್ರು ಹೇಳಿದಂಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಆಗ 12ನೇ ಶತಮಾನದಳು ಮನುಷ್ಯರಲ್ಲಿ ಪವಿತ್ರತೆ ಬರಬೇಕಾತಂದ್ರೆ ನಮ್ಮ ನಡೆ ನುಡಿಗಳು ಬಹಳ ಪರಿಶುದ್ಧ ಬೇಕು. ಅದನ್ನು ಆಗ ಹೇಳ್ಯಾರ ಅವರು. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದಂಥ ಮಾತು. ಆ ಸೂಕ್ಷ್ಮತೆಯನ್ನು ನಾವು ಅರಿತೀವತ್ತಂದ್ರೆ ತಿಳ್ಕೊಂಡಿವಂದ್ರೆ ನಾವೇ ಧನ್ಯರು, ನಾವೇ ಮುಕ್ತರು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಅದನ್ನವ್ರ ಅಂದ್ರೆ ಮನುಷ್ಯ ಜನ್ಮ, ಅದರ ಸಾರ್ಥಕತೆ, ಅಧ್ಯಾತ್ಮದ ಚಿಂತನೆ ಯಾವ ರೀತಿ ನಾವು ಮಾಡಿದಾಗ ನಮಗೆ ಆ ಆತ್ಮಾನಂದವು ಪ್ರಾಪ್ತ ಆಕೈತೆ ಅನ್ನೋದನ್ನು ಇಲ್ಲಿ ಸಮರ್ಥರು ರಾಮದಾಸ್ ಮಹಾರಾಜರು ವಿಮಲ ಬ್ರಹ್ಮ ನಿರೂಪಣೆಯೊಳಗೆ ಹೇಳ್ತಾರೆ. ಶುದ್ಧ ಸಾರ ಶ್ರವಣ. ಮೊದಲಿಗೆ ಫಸ್ಟ್ ಅದು ಶುರು ಆದದು ಧರು ಜಾತ ಧರಿತಾನೆ, ಠಾಕು ಜಾತ ಠಾಕಿತಾನೆ, ಜೇತೆ ತೇತೆ ಆಹೆ ಚಾಹೆ ಪರಬ್ರಹ್ಮ. ಕಣ್ಣಿಗೆ ಕಾಣಲಾರಂಥ ವಸ್ತು, ಆ ಒಂದು ಪರಬ್ರಹ್ಮ ಸ್ವರೂಪ. ಅದು ಹೇಳ್ತಲ್ಲ, ನೀನಂತ ದೇವಾಯಿ ಅಂತಾರೆ ಭೇಟಿ ನಾಹಿ ಜನ್ಮಾವರಿ. ದೇವರ ಅವರ ಶ್ರೀಗಳು ಹೇಳಿದ್ರು ಇಲ್ಲಿವರೆಗೆ ಕಲ್ಲೊಳಗಿಲ್ಲ, ಕಟ್ಟಿಗೆ ಒಳಗಿಲ್ಲ, ಬಂಗಾರದೊಳಗಿಲ್ಲ, ಯಾವುದೇ ವಸ್ತುವಿನೊಳಗಿಲ್ಲ. ಅದು ನಿನ್ನೊಳಗೆ, ನಿನ್ನ ಅಂತರಂಗದಲ್ಲಿ ನೀವು ಒಳಗೆ ದೃಷ್ಟಿ ಇಟ್ಕೊಂಡು ನೋಡಿದಪ್ಪ ಅಂತಂದ್ರೆ ಅದರ ಅರಿವು, ಅದರ ತಿಳ್ಕೊಳ್ಳೋದು ನಿನಗೆ ಶಕ್ಯ ಐತೆ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿದ. ಅದ್ರ ಜೊತೆಗೆ ನೇಮ, 4 ವೇಳೆ ನಿತ್ಯ ನೇಮ. ಬೆಳಗಿನ ಜಾವಕ್ಕೆ ಅಗಡಾರತಿ, ಮಧ್ಯಾಹ್ನ ಭಜನೆ, ಸಾಯಂಕಾಲ ರಾತ್ರಿ ಬಾರಾಭಂಗ. ಅವ್ರು ಹೇಳ್ತಾರೆ ದಾಸೋಹದಲ್ಲೇ ನಿತ್ಯ ನೇಮೆ, ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ, ನಾಮಸ್ಮರಣ ಸರ್ವಕಾಳ ಕರೀತಿದ್ದಾರೆ. ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಎಲ್ಲ ಮಹಾಪುರುಷರು ಹೇಳೋದಷ್ಟೇ, ಧ್ಯಾನ ಮಾಡ್ರಪ್ಪ ದೇವರಾಗಿ, ಧ್ಯಾನ ಮಾಡ್ರಪ್ಪ. ಈ ಪ್ರಪಂಚ ಮಾಯಾ ಪ್ರಪಂಚ ಕಣ್ಣಿಗೆ ಕಾಣಿಸ್ತತಿ, ಅದು ಒಂದು ದಿವಸ ಎಲ್ಲನೂ ಹೇಳ್ತಾರೆ ನಮ್ಮ ಶರೀರ ಹೆಂಗೆ
ಬಾಲ್ಯ ಯೌವನ ಮುಪ್ಪು 3 ಅವಸ್ಥೆಗಳ ಪ್ರಾಪ್ತಾಗಿ ಕೊನೆಗೆ ಅಂತ್ಯ. ಈ ಅಂತ್ಯದೊಳಗೆ ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಅವ್ರ ಜ್ಞಾನಿಗಳು, ಹುಟ್ಟು ಮತ್ತು ಸಾವು ಈ ಒಂದು ಸಮಯ, ಅದರೊಳಗೆ ಮಧ್ಯದಲ್ಲಿ ನಾವೇನು ಬದುಕಲಾಕತ್ತೀವಲ್ಲ ಆ ಟೈಮ್ದಾಗ ನಮಗೆಲ್ಲವನ್ನು ಅರಿಲಾಕ್ಷಕ್ಕೈತಿ. ಸಂತರಾಗ್ಲಾಕ ಬರ್ತೈತಿ, ಶರಣರಾಗ್ಲಾಕ ಬರ್ತೈತಿ. ಪರಿಶುದ್ಧತೆ ಭಾಳ ಮುಖ್ಯ ಅಂತ ಹೇಳ್ತಾರೆ ಜ್ಞಾನಿಗಳು. ಕಾಯ ವಾಚ ಮನಸ್ಸ ಪರಿಶುದ್ಧತೆ ಅವರೆಲ್ಲ ಭಾಳ ಒತ್ತು ಕೊಟ್ಟು ಹೇಳ್ರಿ ಗುರುಗಳನ್ನ. ಏನು ಮಾಡಬೇಕು ಮನುಷ್ಯ ಮಾಡುವುದನ್ನು ಮಾಡೋ ಸಲುವಾಗಿ ಪ್ರಯತ್ನ ಮಾಡಕತ್ರ ಕಷ್ಟಪಡ್ತಾನೆ. ಮಾಡಲಾರ್ದನ್ನು ಮಾಡ್ಬೇಕಾಗ್ತದೆ ಅತ್ಯಂತ ಸರಳ ಮಾಡ್ತಾನೆ. ಕೆಟ್ಟ ಕೆಲಸ ಪಾಪ ಕೆಲಸಗಳು ಮಾಡೋದಂದ್ರೆ ಯಾರ್ದು ಭಯನೇ ಇಲ್ಲ ಅವನು. ಇದು ಮಾಡುವಂಥ ದಿನನಿತ್ಯ ನಿಯಮಾವಳಿ, ಭಜನೆ, ಕೀರ್ತನ, ಪುರಾಣ, ಸತ್ಸಂಗ, ಸದ್ವಿಚಾರಗಳು ಮನಸ್ಸನ್ನು ಪರಿವರ್ತನೆ ಮಾಡ್ತಾವ. ನಮ್ಮ ಮನಸ್ಸ ಜಾಗ್ರತೆ ಮಾಡ್ತಾವ. ನಾವು ಮಾಡಿದಂಥ ತಪ್ಪಿನ ಅರಿವು ಮಾಡಿಕೊಡ್ತೈತಿ. ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದು ಹೇಳಿಕೊಡ್ತೈತಿ. ಅದಕ್ಕೆ ಜೋ ಸದ್ವಸ್ತು ದಾ ಕವಿತು ಸದ್ಗುರು. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಸದ್ಗುರುಗಳು. ಕುರ್ಲಿಂಗ ಜಂಗಮರು, ಬಾಬು ಸಾಹೇಬ್ ಮಹಾರಾಜರು, ಗಿರಿಮಲ್ಲೇಶ್ವರ ಮಹಾರಾಜರು ಆಗಿ ಹೋದಂಥ ಮಹಾಪುರುಷರೆಲ್ಲರೂ ನಾವು ಕಂಡಂಥ ಅನುಭವ ಆದಿ ಕೇಳಿ ಮಗಸಾಗಿರ್ಲಿ ಅನ್ನುವಂಗ ಅವ್ರು ಕಂಡ ಅನುಭವವನ್ನು, ಅವ್ರು ಮಾಡಿದಂಥ ಒಂದು ತ್ಯಾಗವನ್ನು, ಯಾಕಂದರೆ ಸ್ಮರಣ ದೇವಾಚಿ ಖರಾವಿ ಅಖಂಡ ನಾಮ ಜಪತ ಜಾವಿ. ನಾಮಸ್ಮರಣ ಭಾವವೇ ಸಮಾಧಾನ. ಸಮಾಧಾನ ಅನ್ನೋದನ್ನು ನಾವು ಹುಡುಕ್ಯಾಡಕತ್ತಿದ್ದೀವಿ. ಹುಡುಕ್ಯಾಡೋ ಜಾಗ ಬೇರೆ ಆಗೈತೆ ನಮ್ಗೆ. ಹಂಗೆ ಒಬ್ಬಗ ಚೋಳ ಕಡ್ದತ್ತ, ಔಷಧ ತೊಗೊಳಕ್ಕೆ ಹೋದ. ಅವ ಹೇಳ್ದ ಎಲ್ಲಿ ಕಡ್ದೈತಿ ಅಲ್ಲಿ ಹಚ್ಕೋ ಅಂತ ಅವ ಹೇಳ್ದ. ಈಗ ನಾವು ನಮ್ಮ ಬದುಕು ಹಂಗಾಗೈತಿ. ಅವ ಔಷಧ ಕೊಡವ, ಅದು ಸರಿಯಾದಂಥದ್ದು ಶಬ್ದದ ಅರಿವು ನಮ್ಗಾಗಿತ್ತು. ಎಲ್ಲಿ ಕಡ್ದೈತಿ ಅಲ್ಲಿ ಹಚ್ಕೋ ಅಂದ. ಅವ ಹೋಗಿ ಏನು ಮಾಡಿದ, ಕಡದಲ್ಲಿ ಹೋಗಿ ಹಚ್ಬೇಕಂತೇಳಿ ಔಷಧ ತಂದ. ಅವಾಗೊಂದು ಜಾಗದಾಗ ಮೂಲ್ಯಾಗ ಚೋಳ ಕಡ್ದೈತಿ. ಔಷಧ ಹೋಗಿ ಮೂಲಿಗೆ ಹಚ್ಚಿದತ್ತ. ತನಗೆ ಹಚ್ಕೊಳ್ಳಿಲ್ಲ, ಕಡದಲ್ಲಿ ಹಚ್ಕೊಳ್ಳಿಲ್ಲ. ಎಲ್ಲಿ ಕಡ್ದೈತಿ ಅಲ್ಲಿ ಹಚ್ಚಂದವ. ಅದ್ರ ಹೋದ ಕಡದಲ್ಲಿ ಹೋಗಿ ಹಚ್ಚಾಕ ಹೋದ. ಅದು ಆ ಮೂಲ್ಯಾಗ ಔಷಧ ಹಚ್ಚಿದ ಕಡ್ದಂಥದ್ದು ವಿಷ ಹೇಳಿದೆ ನಮಗೆ. ಹಂಗೆ ನಮಗಿದು ಮಾಯಾ ಪ್ರಪಂಚ. ಅದೇ ಥರ ಸಂಸಾರ ದುಃಖ ತಿಳಿದು ಮಹಾತ್ಮರು ಸಂಸಾರ ಮಾಡುವುದು ಹೆಂಗೆ ಅಂದ್ರೆ, ಸಂಸಾರದೊಳಗಿದ್ದು ಇಲ್ಲದ ವಿವರುವ ತಿಳಿಯುವ ದೃಷ್ಟ. ಇದರೊಳಗೆ ಇದ್ದುಕೊಂಡ ಈ ಜ್ಞಾನಿಗಳು ಸಂತರು ಶರಣರು ನಮ್ಗೆ ಯಾರಿಗೆ ಮನೆ ಬಿಡು, ಹೊಲ ಬಿಡು, ಸಂಪತ್ತು ಬಿಡು, ಆ ಸ್ತ್ರೀ ಪುರುಷ ಆಸೆ ಆಕಾಂಕ್ಷೆ ಇವೆಲ್ಲ, ಯಾಕಂದ್ರೆ ಎಲ್ಲ ಏನೂ ಬಿಡೋದು ಹೇಳಿಲ್ಲ ನಮಗೆ. ಆದರೆ ದುರಾಶೆಗಳನ್ನು ಮಾಡಬೇಡ, ಕೆಟ್ಟ ಕೆಲಸ ಮಾಡಬೇಡ, ಪಾಪ ಕಾರ್ಯಗಳನ್ನು ಮಾಡಬೇಡ. ನಾವು ಎಲ್ಲ ಪುಣ್ಯಜೀವಿಗಳಾಗಬೇಕು, ಪುಣ್ಯಜೀವಿಗಳಾಗ್ಬಿಡ್ತೀವಿ. ಪುಣ್ಯದ ಕೆಲಸ ಮಾಡಲಿಲ್ಲ ಅಂದ್ರೆ ಹೆಂಗೆ ನಾವು ಪುಣ್ಯಜೀವಿ ಆಗಕ್ಕಿದೆ? ಅದಕ್ಕೆ ಹೇಳ್ತಾರೆ ಹರ ಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟು ಆತ್ಮ. ಎಲ್ಲ ಮಹಾತ್ಮರು ಸಂತರು ಶರಣರು ನಮ್ಮನ್ನು ಉದ್ಧಾರ ಮಾಡುವ ಸಲುವಾಗಿ ಧ್ಯಾನ ಮಾಡ್ರಪ್ಪ, ಭಕ್ತಿ ಮಾಡ್ರಿ, ಭಕ್ತಿ ಮಾಡೋದು ಬರೀರಿ. ಅವರ ಬೀಳೂರು ಶ್ರೀಗಳು ನಿಮ್ಗೆ ಲಾಸ್ಟ್ ಒಂದು ಸಂದೇಶ ಕೊಟ್ಟ, ಅದು ನೆನಪಿಟ್ರೆ ಈ ಊರ ಉದ್ಧಾರ ಆಗ್ತದೆ. ನೆನಪಿಡಬೇಕು. ನೀವು ನಿತ್ಯ ನೇಮ ಭಜನೆ ಮಾಡ್ತಿರಲ್ಲ, ಆ ತಾಳ ನಿಮ್ಮ ಮಕ್ಕಳ ಕೊಳಾಗ ಹಾಕ್ರಿ. ನಿಮ್ಮ ಕೈಯಾಗಿ ನೋಡಿ ನಿಮ್ಮ ಮಕ್ಕಳ ಕೈಯಾಗಿ ಕೊಡ್ರಿ. ನೀವು ಹೆಂಗೆ ಕುಣಿದಾಡಿ ಭಜನೆ ಮಾಡ್ತಿರಲ್ಲ ಆ ಸಂಸ್ಕಾರನೂ ಅವ್ರಿಗೆ ಕೊಡ್ರಿ. ಯಾಕೆ ಸಮಸ್ಯೆಗಳಾಗ್ತಾವೆ? ಯಾಕೆ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗೋದಿಲ್ಲ? ನಾವು ಅದನ್ನು ಬಿಡ್ತೀವಿ. ನಾವೇನು ಮಾಡ್ತಿರ್ತಿಲ್ಲ ಅದನ್ನು ಅವ್ರಿಗೆ ಕಲಿಸ್ತೀವಿ. ಮತ್ತು ಇದನ್ನು ಮಾಡಂಗನೇ ಇಲ್ಲತ್ತ ನಾವು ಹೇಳಕ್ಕೆ. ಉಳಿದೆಲ್ಲ ವ್ಯವಹಾರಗಳನ್ನು ಟೈಮ್ ಸರಿ ಟೈಮ್ ಆದ್ಮ್ಯಾಗ ಒಂದು ಚಾಚು ತಪ್ಪಲಾರ್ದ ಒಂದು 10 ನಿಮಿಷ ಸಹಿತ ಹೇರುಪೇರು ಆಗಲಾರ್ದಂಗೆ ಆ ಕೆಲಸ ಮಾಡ್ತೀವಿ. ಸೇದೋದು ಮಾಡ್ತೀವಿ, ಕುಡಿಯೋದು ಮಾಡ್ತೀವಿ. ಇನ್ನೂ ಅನೇಕ ಅದೆಲ್ಲ ಬಸವಣ್ಣವರು ಆಗ ಹೇಳ್ಯಾರ, ಕೆಟ್ಟ ಕೆಲಸ ಪಾಪ ಕಾರ್ಯಗಳನ್ನು ಮಾಡಬೇಡ. ಯಾಕಂದ್ರೆ ಏನೇನೇನೇನೋ ಮಾಡವನ ಪಾಪಿ ಅಂತ ಅವ್ರು ಹೇಳ್ಯಾರ.
ಅವೆಲ್ಲ ಶಬ್ದದ ವರ್ಣನೆ ಮಾಡ್ಕೊತ ಹೋಗೋದು ಬೇಡ. ಆದರೆ ನಮ್ಮ ನಡತೆಗಳು ನಾವು ವಿನಯಗಳ ಆದಿಪ ಅಂತಂದ್ರೆ ನಮ್ಮಲ್ಲಿ ಈ ಒಂದು ಅಧ್ಯಾತ್ಮದ ಚಿಂತನೆ ಮೂಡ್ಲಕ್ಕೆ ಶಕ್ಯ ಆಗೈತೆ. ನಮ್ಮಲ್ಲಿ ಹೇಳ್ತಾರೆ ದ್ವೇಷ ಅಸೂಯ ಎಲ್ಲ ನಮ್ಮಲ್ಲೇ ಮೂಡಿದಪ್ಪ ಅಂತಂದ್ರೆ ಯಾವ ಸಮಾಧಾನ ಶಾಂತಿ ನಮಗೆ ಸಿಗಂಗಿಲ್ಲ. ನಾವು ಹುಡುಕಾಡೋದ ಸಮಾಧಾನ ಶಾಂತಿ ಕರೆ ಅದನ್ನು ಬಿಟ್ಟು ನಾವು ಹುಡುಕಾಡಕತ್ತಿದ್ವು. ಎಲ್ಲಿ ಐತಲ್ಲ ಅದನ್ನು ಬಿಟ್ಟು ನಾವು ಹುಡುಕಾಡತ್ತಿದ್ವು. ಅದಕ್ಕೆ ಅವ್ರ ಜ್ಞಾನಿಗಳು ಹೇಳ್ತಾರೆ, ನಿತ್ಯನೆ ಮಾಡು, ಧ್ಯಾನ ಮಾಡು, ದಾಸೋಹ ಪಾರಾಯಣ ಮಾಡು, ಭಜನೆ ಮಾಡು. ಭಜನೆ ಮಾಡೋದ್ರಿಂದ ಮನುಷ್ಯನ ನೋಡ್ರಿ ಎಷ್ಟೊಂದು ಸೂಕ್ತದ. ಈ ಸಂಪ್ರದಾಯದ ಸದ್ಗುರು ಬಹು ಸಾಹೇಬ್ ಮಹಾರಾಜರು ಹಾಕಿಕೊಟ್ಟಾರ ಏನಪ್ಪ ಅಂತಂದ್ರೆ ಸಗುಣ ಮತ್ತು ನಿರ್ಗುಣ. ಸಗುಣ ಉಪಾಸನ, ನಿರ್ಗುಣ ಧ್ಯಾನ. ನಿರ್ಗುಣ ಧ್ಯಾನಪ್ಪ ಅಂತಂದ್ರೆ ಏಕಾಂತದಿಂದ ಕೂತು ಧ್ಯಾನ ಮಾಡು. ಚಿತ್ತ ಸುಚಿತ ಕರಾವೆ ದಾಸೋದಾಗ ಹೇಳಿದರು. ಬೋಲಿಲೆ ಜೀವಿ ಧರಾವೆ ಸಾವಾದ ಹೋಗುಣ ಬಯಸಾವೆ ನಿಮಿಷೆ. ಚಿತ್ತ ಸುದ್ದಿ ಅಂದ್ರೆ ನಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಹರಿಲಾರ್ದಂಗೆ, ಬೇರೆ ಬೇರೆ ವಿಚಾರ ಮಾಡಲಾರ್ದಂಗೆ ನಿನ್ನ ಅಂತರಂಗದೊಳಗೆ ನಿನ್ನ ಆತ್ಮನಲ್ಲೇ ಮನಸ್ಸು ನಿಂದ್ರಿಸು. ಸರಿಯಾದಂಥ ಆಸನ ಹಾಕೊಂಡು ಗುರು ಕೊಟ್ಟಂಥ ಉಪದೇಶವನ್ನು ಸದಾಕಾಲ ಸ್ಮರಿಸ್ತಾ ಹೋದಪ್ಪ ಅಂದ್ರೆ ಅದು ನಿರ್ಗುಣ ಧ್ಯಾನ. ಅದಕ್ಕೆ ನಮ್ಮ ಮನಸ್ಸು ಏಕಾಗ್ರತೆ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಏನು ಅವಶ್ಯಕತೆ ಇತ್ತಪ್ಪ ಅಂದ್ರೆ ಸಗುಣ ಉಪಾಸನ. ನಾವೆಲ್ಲ ಭಜನೆ ಮಾಡುವಾಗ ತಾಳ ಕುಣಿದಾಡಿ ಭಜನೆ ಮಾಡುವಾಗ ತಾಳ ಬರ್ಸುವಾಗ ನಮ್ಮನ್ನು ನಾವು ಮೈ ಮರೆತು ಬಿಟ್ಟಿರ್ತೀವಿ. ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ಪ್ರಪಂಚ, ಏನು ಯಾವ್ದು ನೆನಪರ್ತೈತೆ ನಮಗೆ. ಎಲ್ಲ ಮರೆತಾಗ ಆ ಏಕಾಗ್ರತೆ ಅಟ್ಟು ಕುಣಿದಾಡಿ ಭಜನೆ ಮಾಡ್ತಿರ್ತೀವಿ. ಹಂಗೆ ಜೀವನದಲ್ಲಿ ಯಾಕಂತಂದ್ರೆ ಇದೆಲ್ಲ ಸುಮ್ಮನೆ ಹಂಗೆ ಸಿಗಂಗಿಲ್ಲ. ಎಲ್ಲರೂ ಇವು ಎಲ್ಲ ವಸ್ತು ಈಗ ಒಂದೊಂದು ಮಾರ್ಕೆಟ್ಗಳದಾವು. ಆ ಒಂದೊಂದು ಏನು ವಸ್ತು ತೊಗೋಬೇಕಾರೆ ಅಲ್ಲಿ ಒಂದು ಮೊಬೈಲ್ ತೊಗೋಬೇಕಾರೆ ಮೊಬೈಲ್ ಅಂಗಡಿ ಹೋಗ್ತೀವಿ, ಕಾಯಿಪಲ್ಲೆ ತೊಗೋಬೇಕಾದ್ರೆ ಕಾಯಿಪಲ್ಲೆ ಅಂಗಡಿ, ಕಾಳು ಬೇಕಾದ್ರೆ ಕಾಳು ಅಂಗಡಿ ಹೋಗ್ತೀವಿ. ಈ ಸಮಾಧಾನ ಶಾಂತಿ ಯಾವ ಮಾರ್ಕೆಟ್ದಾಗ ಎಷ್ಟು ರೊಕ್ಕ ಕೊಟ್ಟರು ಸಿಗಲಾರಂಥ ವಸ್ತು, ಅದನ್ನು ನಾವೇ ಪಡ್ಕೋಬೇಕು. ಹಂಗೆ ಮನುಷ್ಯನಲ್ಲಿ ಅತ್ಯಂತ ಪರಿಶುದ್ಧತೆ. ಅವರು ಬಸವಣ್ಣವ್ರು ನೋಡ್ರಿ ಇವನಾರವ ಅಂತ ಎನಿಸಿದ್ರಯ್ಯ. ನಮ್ಮವ ಮನೆ ಮಗನಿಂದ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ನೋಡಿದ್ದಕ್ಕಾಗಿ ಅವ್ರೇನಪ್ಪ ಅಂತಂದ್ರೆ ಈ ಒಂದು ಪುಣ್ಯ ಭೂಮಿಯೊಳಗೆ ಅತ್ಯಂತ ಪರಿಶುದ್ಧವಾದಂಥ ಒಬ್ಬ ಮಹಾಪುರುಷರಾಗಿ ಬದುಕಿ ತೋರಿಸಿದ್ರಿಂದ ನಾವು ಅವ್ರನ್ನ ಹೆಸರು ತಗೋತೀವಿ, ಅವ್ರ ಜಯಕಾರ ಹಾಕ್ತೀವಿ. ಆದರೆ ನಮ್ಮಲ್ಲಿ ಪರಿಶುದ್ಧತೆ ಬೇಕಲ್ಲ. ಕೆಲವೊಂದು ಕಡೆ ಮನೆ ನೋಡಿದೀವಿ, ಒಂದೊಂದು ಏನೇನೋ ಕಾರ್ಯಕ್ರಮಗಳು ನೋಡ್ತಾ ಹೋಗ್ತಿರ್ತೀವಿ ನಾವು. ಉತ್ಸವಗಳು ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಆದರೆ ಒಬ್ಬರಿಗೆ ನಿಂದ್ರಾಗ ಬರಂಗಿಲ್ಲ. ಅದ್ರಾಗ ಅವ್ರನ್ನ ಒಬ್ಬರು ಮತ್ತೊಬ್ಬ ಕೈ ಹಿಡಿದಾಗ ಅವನು ನಿಂದಿರ್ತಾನೆ ಕಡ. ಮಹಾತ್ಮರ ಒಂದು ಜಯಂತಿ, ಮಹಾತ್ಮರ ಒಂದು ಪುಣ್ಯಾರಾಧನೆ ಅದನ್ನು ಮಾಡುವಾಗ ನಾವು ಮಾಡಲಾರದ ಕೆಲಸ ಎಲ್ಲ ಮಾಡಿ ಇದರಿಂದ ನಮಗೆ ದೇವರು ಉಳಿಯಕ್ಕೆ ಶಕ್ಯ ಇತ್ತು. ನಮಗೆ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡಕ್ಕೆ ಶಕ್ಯ ಇತ್ತನ. ಮಾಡಲಾರದ ಕೆಲಸ ಎಲ್ಲ ಮಾಡಿದ್ರೆ ಗುರು ನಮ್ಮನ್ನು ಹೆಂಗೆ ಸಂರಕ್ಷಣೆ ಮಾಡಕ್ಕೆ ಶಕ್ಯ ಇತ್ತು. ಹಂಗೆ ಅವರು ಜ್ಞಾನಿಗಳು ನಮಗೆ ಇಂಥ ಒಂದು ಸನ್ಮಾರ್ಗವನ್ನು ಹಾಕ್ಯಾರ. ಯಾವಾಗ ತಿಳಿದು ನಮಗಿದೆಯಲ್ಲ, ಎಷ್ಟು ವರ್ಷ ಬೇಕು, ಎಷ್ಟು ಆಯುಷ್ಯ ಬೇಕು, ಎಷ್ಟು ಜನ್ಮರ ಬೇಕು. ಅವ್ರು ಹೇಳ್ತಾರೆ 84 ಲಕ್ಷ ಜೀವರಾಶಿಗಳನ್ನು ಸಂಚಾರ ಮಾಡಿದಾಗ ಮನುಷ್ಯ ಜನ್ಮ ಪ್ರಾಪ್ತ ಆಕೈತೆ ಅಂತ ಜ್ಞಾನಿಗಳು ತಿಳಿದಂಥವ್ರು ಅನುಭವಿಕರು ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳು ಅಂದರೆ ಜಲಚರ ಪ್ರಾಣಿಗಳಾಗಿ, ಗಿಡ ಮರಗಳಾಗಿ, ಪಶು ಪಕ್ಷಿ ಏನೇನೇನೋ ಆಗಿ ಹುಟ್ಟಿ ಬಂದಿದ್ದೀವಿ. ಕೊನೆಗೆ ಪಾಪ ಪುಣ್ಯ ಸಮತಾಗಡೆ ತರೀಚನ ಹೃದಯ ಜೋಡಿ ಅವ್ರು ಪರಮಾತ್ಮ ರಾಮದಾಸ್ ಮಹಾರಾಜ ಪಾಪ ಪುಣ್ಯ ಸಮತಾಗಡೆ ತರೀಚನ ಹೃದಯ ಜೋಡಿ. ಏನೇನೇನೋ ಸುಕೃತ ಪುಣ್ಯ ಹಿಂದಿನ ಮಾಡಿದಂಥ ಹಿರಿಯರ ಪುಣ್ಯ ನಾವು ಮಾಡಿದಂಥ ಪುಣ್ಯದ ಪ್ರತಿದಿಂದ ನಮಗೆ ಮಾನವ ಮನುಷ್ಯ ಜನ್ಮ ಪ್ರಾಪ್ತ ಆಗೈತಪ್ಪ. ಅದ್ರ ಹೇಳ್ತಾರೆ ಅವ್ರ ಜ್ಞಾನಿಗಳು, ಈ ಮನುಷ್ಯ ಜನ್ಮವನ್ನು ವ್ಯರ್ಥ, ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ಮರುಳು. ಹಂಗೆ ವ್ಯರ್ಥ ಕಾಲವನ್ನು ಮಾಡಲಾರದನ ಸತ್ಸಂಗ, ಸದ್ವಿಚಾರ. ನೀವೆಲ್ಲ ಇಲ್ಲಿ ಇಷ್ಟೊಂದು ಜನ ಈ ಒಂದು ಬಸವ ಜಯಂತಿ ನಿಂತಿವೆ, ಕುಡೀರಿ. ನಾವು ಇದರೊಳಗೆ ಏನಾದರೂ ಒಂದು ಪಡ್ಕೊಂಡು ಹೋಗ್ಬೇಕು.
ಒಂದು ಆನಂದ ಸಮಾಧಾನ ಶಾಂತಿಯನ್ನು ಪಡ್ಕೊಂಡು ಹೋಗ್ಬೇಕು. ಇದ್ರೊಳಗಿಂದ ಪಡ್ಕೊಂಡು ಹೋಗ್ಬೇಕು. ಏನಾರೇ ಕೆಲವೊಂದು ಬಿಟ್ಟು ಹೋಗ್ಬೇಕಾಕೈತಿ. ಬಿಟ್ಟು ಹೋಗೋದಂದ್ರೆ ಹೊಸ ಹಾಕೊಂಡು ಹಳಿ ಬಿಟ್ಟು ಹೋಗೋದಲ್ಲ. ಅಂಥ ಮಂದಿ ಭಾಳ ಐತಿ. ಆ ಕಡೆ ನೋಡೋದು, ಯಾವ ಹೊಸ ಹೋದ್ರೆ ಹಾಕೊಳ್ಳೋದು, ಹಳಿ ಅಲ್ಲೇ ಬಿಟ್ಟು ಹೋಗಿಬಿಡೋದು. ಅದನ್ನಲ್ಲ, ನಮ್ಮ ಕೆಟ್ಟ ಪ್ರವೃತ್ತಿಯನ್ನು ಬಿಟ್ಟು ಹೋಗ್ಬೇಕು. ನಾವು ಮಾಡುವಂಥ ವ್ಯಸನಾದಿಗಳನ್ನ ಬಿಟ್ಟು ಇಲ್ಲಿ ಸಮರ್ಪಣೆ ಮಾಡಬೇಕು. ಇದ ಬಸವ ಜಯಂತಿ ನಿಮಿತ್ತವಾಗಿ ಇದೆಲ್ಲ ಸಮರ್ಪಣೆ ಮಾಡಬೇಕು. ಅಂದಾಗ ನೋಡ್ರಿ ಎಷ್ಟು ಜಗತ್ತಿನ ಬರೀ ಊಹೆ ಮಾಡ್ರಿ, ನೆನಪು ಮಾಡ್ಕೋರಿ, ಎಷ್ಟು ಬದಲಾವಣೆ ಆಕೈತಿ. ಮನುಷ್ಯನಿಗೆ ವಿಕೃತಿ, ಕೆಟ್ಟ ಮನುಷ್ಯನ ಕ್ರೂರ ಪ್ರವೃತ್ತಿ ಬರೋದು ಎದರಿಂದಪ್ಪ ಅಂದ್ರೆ ಮಾಡುವಂಥ ಪಾಪ ಕೃತ್ಯಗಳಿಂದ. ಕೂತು ಧ್ಯಾನ ಮಾಡೋವಾಗ ಅಂದ್ರೆ ಬರಕ್ಕೆ ಶಕ್ಯ ಐತಾನ? ಅವು 4, 10, 20 ಬೇದರು ಸಹಿತ ದೇವ್ರ ಹೇಳ್ತಾರೆ ಈ ಮಾತು. ಅವು 4 ಬೇದರು ಸಹಿತ ಅವು ಧ್ಯಾನ ಮಾಡುವಂಥ ವ್ಯಕ್ತಿ ಇದ್ದಪ್ಪ ಅಂದ್ರೆ ಅವನಲ್ಲಿ ಅಂಥ ಸನ್ಯಾಸತ್ವ ಇತ್ತಪ್ಪ ಅಂತಂದ್ರೆ ಯಾವ ಇಷ್ಟೆಲ್ಲ ನನ್ನ ಬೇಲಾತಂದ ನೀವು ಯಾವಾಗ ಉದ್ಧಾರ ಆದನಂತ ಚಿಂತಿರ್ತಿರ್ತಪ್ಪ. ಹಂಗೆ ಮಹಾತ್ಮರು ಈ ಸಂಪ್ರದಾಯದಲ್ಲಿ ಭಾವಸಾಹೇಬ್ ಮಾಡಿದ್ರು, ನಿರ್ಮಲೇಶ್ವರ ಮಹಾರಾಜರು, ಎಲ್ಲ ಮಹಾನ್ ಸಂತರು ಏನು ಸಂದೇಶ ಕಳಿಸ್ಯಾರಪ್ಪ ನಮಗೆ ನಿಮಗಂತಂದ್ರೆ ಧ್ಯಾನ ಮಾಡಿರಿ, ಉಪಾಸನಾದಿಗಳನ್ನು ಮಾಡಿರಿ, ಸತ್ಸಂಗಗಳನ್ನು ಮಾಡಿರಿ, ಅಧ್ಯಾತ್ಮ ಜೀವಿಗಳಾಗಿ ಭಾಳ ಹೇಳಿ ಕಳಿಸಿದಾರ. ಆದ್ದರಿಂದ ನೀವೆಲ್ಲ ಈ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ, ಬಸವ ಜಯಂತಿ ಅಂದರೆ ಜನ್ಮೋತ್ಸವ ಕಾರ್ಯಕ್ರಮ, ಹೀಗೆಲ್ಲ 2 ಕಾರ್ಯಕ್ರಮ, ಮಾಧವಾನಂದ ಪ್ರಭುದೇವರ ಸ್ಮರಣಾರ್ಥ ಸಪ್ತ, ಬಸವ ಜಯಂತಿ ಅಂದರೆ ಬಸವಣ್ಣನವರು ಹುಟ್ಟಿದ ಇವತ್ತು ದಿವಸ. ಚಿಗೇರಿ ಸಂಪ್ರದಾಯದ ಒಬ್ಬ ಮಹಾಪುರುಷ ಜ್ಞಾನಿ ಹುಟ್ಟಿದ ದಿವಸ ಇವತ್ತನ. ಸದ್ಗುರು ಸಮರ್ಥ ನಿರ್ಮಲೇಶ್ವರ ಮಹಾರಾಜರ ಹುಟ್ಟಿದ ಇವತ್ತನ. ಮಹಾಪುರುಷ ನೋಡ್ರಿ ಹೆಂಗೆ ಮಿಲನ ಹೆಂಗೆ ಕೂಡ್ತೈತೆ ಹೊಂದ್ಕೊಂಡು. ಅವರು ಬಸವ ಜಯಂತಿ ದಿವಸ ಹುಟ್ಟ್ಯಾರ ನಿರ್ಮಲೇಶ್ವರ ಮಹಾರಾಜ. ಅವರು 3 ಲೋಕದ ಒಡೆಯಾಗಿ ಪರಿವರ್ತನೆ ಆದ್ರಿ. ಸಂಪ್ರದಾಯ ದಾಸೋಹ, ಪುರಾಣ, ಭಕ್ತರ ಉದ್ಧಾರ. ಅಗರ್ಭ ಶ್ರೀಮಂತಿಕೆಯನ್ನು ತ್ಯಾಗ ಮಾಡಿ ಒಬ್ಬ ಒಂದು ಸನ್ಯಾಸಿ ರೂಪದೊಳಗೆ ಆ ಜಗತ್ತನ್ನು ಉದ್ಧಾರ ಮಾಡಿ ಅವರೆಲ್ಲ ಸಂಪ್ರದಾಯವನ್ನು ಕಟ್ಟಿದ್ದಾರೆ. ತಾವೆಲ್ಲ ಈ ಒಂದು ಪೂಜೆ ಮಾಡಿ ಗ್ರಾಮದ ಎಲ್ಲ ದೇವಸ್ವರೂಪ ನೀವೆಲ್ಲ, ಯಾಕಂದರೆ ಬದಲಾವಣೆ ಆಗ್ಲಾಕ ಕಲಿಬೇಕು. ನಿಮಗೆಲ್ಲ ಇಲ್ಲಿ ಸಮೀಪದ ಹಳ್ಳಿ ಅವರೆಲ್ಲ ಗುರುವರು ಶ್ರೀಗಳು, ನೀವು ಅವ್ರನ್ನ ಮ್ಯಾಗ ಕರೆಸ್ರಿ. ನನಗನ್ನಿಸ್ತೈತಿ ಅವರ ತಾಳ ದಮಡಿ ಮ್ಯಾಗ ಭಾಳ ಆಸಕ್ತಿ ಐತೈತಿ. ಯಾಕಂದ್ರೆ ಎಲ್ಲದಕ್ಕಿಂತ ಗಗುಟಿ ಏಕಾಗ್ರತೆ ಬರೋದು ಸಗುಣ ಉಪಾಸನ. ಮನುಷ್ಯನಿಗೆ ಸಗುಣ ಭಜನೆ, ನಿರ್ಗುಣ ಧ್ಯಾನ. ನಿರ್ಗುಣ ಧ್ಯಾನ ನೀ ಹಿಂದಿಗಡೆ ಯಾವಾಗಾರ ಮಾಡವಲ್ಲ, ಸಗುಣ ಭಜನೆ ಮಾಡುವುದರಿಂದ ಮಾತ್ರ ಏಕಾಗ್ರತೆ ಸಾಧಿಸಲಿಕ್ಕೆ ಶಕ್ಯ ಐತಿ, ಸಂಸ್ಕಾರದಿಂದ ಬದುಕಲಿಕ್ಕೆ ಶಕ್ಯ ಐತಿ. ನಮ್ಮ ಮಕ್ಕಳ ಕೆಟ್ಟ ಹಾದಿ ಪಾಪ ಕೆಲಸ ಎಲ್ಲ ಬಿಟ್ಟು ಅಧ್ಯಾತ್ಮ ಜೀವಿಗಳಾಗಲಿಕ್ಕೆ ಶಕ್ಯ ಐತಿ ಅನ್ನೋದನ್ನು ಇದೆಲ್ಲ ವೇದಿಕೆ ಬಗೆದಂಥ ಮಹಾತ್ಮರು ಅದೇ ರೀತಿ ಹೇಳಿದಾರೆ. ತಾವೆಲ್ಲ ಅದೇ ಮಾರ್ಗದೊಳಗೆ ನಡೆದ ಜೀವನ್ಮುಕ್ತರಾಗಲಿಕ್ಕೆ ಬೇಡ್ಕೊಂಡು 2 ಮಾತು ಮುಗಿಸ್ತಾನೆ. ಎಲ್ಲ ಅಲ್ಲಿ ಹಿರಿಯರು ತೊಟ್ಟಲು ಪೂಜೆ ಮಾಡ್ತಾರೆ.